ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕೈ ಬಿಗ್ ಲೀಡರ್ಗೆ ದಳಪತಿ ಕರೆ. ದೊಡ್ಡದೊಂದು ಆಪರೇಷನ್ ರಾಜ್ಯ ರಾಜಕಾರಣದಲ್ಲಿ ದಿಕ್ಕು ದೆಸೆಯನ್ನು ಬದಲಿಸಲಿದೆಯಾ? ಏನಾಗ್ತಿದೆ ಹಾಗಾದರೆ ರಾಜ್ಯ ರಾಜಕಾರಣದಲ್ಲಿ? ಸದ್ಯ ಏನೂ ಆಗ್ತಿಲ್ವಲ್ಲ ಸಿ ಎಂ ಕುರ್ಚಿಗೆ ಸಂಬಂಧಪಟ್ಟಂತೆ. ಆದರೆ ಬಜೆಟ್ ಅಧಿವೇಶನ ಆದಮೇಲೆ ಏನು ಬೇಕಾದರೂ ಆಗಬಹುದು ರಾಜ್ಯದಲ್ಲಿ. ಹೀಗಿರುವಾಗ ದಳಪತಿ ಕಾಲ್ ಮಾಡಿದ್ದು ಯಾರಿಗೆ? ಈ ನಾಯಕ ಎಷ್ಟು ಜನರ ಜೊತೆಗೆ ಆ ಕಡೆಗೆ ತಡಿ ದಾಟಲಿದ್ದಾರೆ? BJPಗೆ ಹೋಗ್ತಾರ, JDSಗೆ ಹೋಗ್ತಾರ? BJPಗೆ ಹೋದ್ರೆ ಸಮಸ್ಯೆ, JDSಗೆ ಹೋದ್ರೆ ದಾರಿ ಕ್ಲಿಯರ್, ಅಧಿಕಾರ ಫಿಕ್ಸಾ? ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಒಂದನ್ನು ಇಡ್ತಾ ಇದ್ದೀವಿ. ಅಚ್ಚರಿಯ ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ಸದ್ದಿಲ್ಲದೆ ತೆರೆಮರೆಯಲ್ಲಿ ಶುರುವಾಗಿದೆ. ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನು ಕಡೆಗೂ ಭೇಟಿಯಾಗಿ ಬಂದರು. ಆದರೂ ಏನು ದೊಡ್ಡ ನಿರ್ಧಾರ ಆಗಲಿಲ್ಲ. ಭೇಟಿಯಾಗಿ ಬಂದ ಮೇಲೆ ಆತ್ಮವಿಶ್ವಾಸದ ಮಾತುಗಳನ್ನು ಆಡಿದ್ರು DK ಬ್ರದರ್ಸು. ಸರಿಯಾದ ಸಮಯದಲ್ಲಿ ನಿರ್ಧಾರ ಪ್ರಕಟಿಸ್ತಾರೆ ಅನ್ನುವಂಥ ಮಾತುಗಳು ಬಂತು. ಸೆಷನ್ನಲ್ಲೂ ನಿನ್ನೆ ಎಲ್ಲ ಬಹಳ ಕುತೂಹಲಕರವಾದಂಥ ಚರ್ಚೆ CM ಕುರ್ಚಿ ಬಗ್ಗೆ ಆಗ್ತಾ ಇದೆ. ಧೈರ್ಯ ಇದ್ದವ್ರಿಗೆ ಸಂಖ್ಯೆ ಇರುತ್ತೆ, ಬಹುಮತ ಇರುತ್ತೆ ಅನ್ನುವಂಥ ಅಚ್ಚರಿಯ ಸ್ಟೇಟ್ಮೆಂಟ್ ಇದೆಲ್ಲ ಕೇಳಿಸ್ಕೊಂಡ್ವಿ. ಸೊ ಈಗೇನೂ ಆಗ್ತಿಲ್ಲ ಅನ್ಸಿದ್ರು. ರಾಜ್ಯದ ಬಜೆಟ್ ಆದಮೇಲೆ ಏನಾದರೂ ಡೆವಲಪ್ಮೆಂಟ್ ಆಗುವ ಸಾಧ್ಯತೆ ಅಂತೂ ಇದೆ. ಯಾಕಂದರೆ ರಾಹುಲ್ ಗಾಂಧಿ ಅವರ ಕಡೆಯಿಂದ ಒಂದು ಮೆಸೇಜ್ ಸಿಕ್ಕಿರೋದ್ರಿಂದ ಕರ್ನಾಟಕ ಪಾಲಿಟಿಕ್ಸಲ್ಲಿ ಒಂದಿಷ್ಟು ಡೆವಲಪ್ಮೆಂಟ್ಸ್ ಅಂತೂ ಆಗಬಹುದು. ಇದರ ನಡುವೆ DK CM ಆದರೆ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಏನಾಗತ್ತೆ ಅನ್ನುವ ಟ್ರೇಲರ್ ಔಟ್ ಆಗಿದೆ. ದಳಪತಿಯಿಂದ ಬಿಗ್ ಲೀಡರ್ ಒಬ್ಬರಿಗೆ ಕಾಲ್ ಬಂದಿದೆ. ಅವರ ಜೊತೆಗೆ ಮತ್ತಷ್ಟು ದೊಡ್ಡ ತಲೆಗಳು ಲಿಂಕ್ ಆಗಿವೆ ಅನ್ನೋದು ಇಂಟ್ರೆಸ್ಟಿಂಗ್. ಯಾರು? ಬೇರೆ ಯಾರು ಅಲ್ಲ, KN ರಾಜಣ್ಣ ಅವರಿಗೆ ದಳಪತಿಗಳ ಕಾಲ್ ಬಂದಿದೆ ಅನ್ನುವಂಥ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಈಗ ಸಂಚಲನ ಸೃಷ್ಟಿ ಮಾಡ್ತಿದೆ. KN ರಾಜಣ್ಣ ಅವರಿಗೆ ಈಗ ಡಬಲ್ ಶಾಕ್ ಎದುರಾಗಿದೆ ಅಲ್ವಾ? ಮಂತ್ರಿಗಿರಿ ಕಳ್ಕೊಂಡ್ರು, ಪಕ್ಷದಿಂದಾನೇ ಒಂದು ರೀತಿಯಲ್ಲಿ ಬಹಳ ಹೀನಾಯವಾಗಿ ಅವರನ್ನು ಕೆಳಗಿಳಿಸ್ದಂಗಾಯ್ತು. ಕಡೆ ಪಕ್ಷ ಅಪೆಕ್ಸ್ ಅಧ್ಯಕ್ಷ ಆಗಬೇಕು ಅನ್ನೋ ಪ್ರಯತ್ನದಲ್ಲಿದ್ದರು. ಸಿದ್ದರಾಮಯ್ಯನವರು ಅದಕ್ಕೆ ಪುಷ್ ಕೊಟ್ಟರು. ಆದರೆ ಹೈಕಮಾಂಡೇ ಬ್ರೇಕ್ ಹಾಕ್ಬಿಡ್ತು. ಎಲೆಕ್ಷನ್ಗೆ ಮುಂದಕ್ಕೆ ಹೋಯ್ತು. 3 ತಿಂಗಳು 6 ತಿಂಗಳು ಯಾವಾಗ ನಡೆಯುತ್ತೆ ಗೊತ್ತಿಲ್ಲ. ಇನ್ನೇನು ಫೈನಲ್ಲೇ ಆಗಿಬಿಡುತ್ತೆ. ಎಲ್ಲರ ಬಲ ಇದೆ, ನಂಗೆ ನಿರ್ದೇಶಕರ ಬಲ ಇದೆ ಅಂತಿದ್ರು. ರಾಜಣ್ಣ ಅವರನ್ನು ಆಯ್ಕೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಕೂಡ ಎಲ್ಲ ಆತ್ಮೀಯರಿಗೆ ಸಲಹೆ ಸೂಚನೆ ಕೊಟ್ಟಿದ್ರು. ಆದರೆ ಕಾಂಗ್ರೆಸ್ ನಾಯಕರೇ ತಿರುಗಿಬಿದ್ರು. DK ಕ್ಯಾಂಪ್ ರವಿ ಅವರ ಸಂಬಂಧಿಯನ್ನು ಪುಷ್ ಮಾಡ್ತು. ಅದ್ರ ಬೆನ್ನಲ್ಲೇ ರಾಜಣ್ಣ ಅವ್ರನ್ನೇ ಆಯ್ಕೆ ಮಾಡಬೇಕು ಅಂತೆಲ್ಲ ಹಠ ಹಿಡಿಬೇಡಿ CM ಸಾಹೇಬ್ರೆ ಅಂತ ಡೆಲ್ಲಿಯಿಂದ ಮೆಸೇಜ್ ಬಂತು. ಎಲೆಕ್ಷನ್ನೇ ಮುಂದಕ್ಕೆ ಹೋಯ್ತು. ಸೊ ರಾಜಣ್ಣ ಅವ್ರಿಗಂತೂ ಈಗ ಸಂಪುಟ ವಿಸ್ತರಣೆ ಆದರೂ ಸಚಿವ ಸ್ಥಾನ ಸಿಗೋದು 99.9% ಅಸಾಧ್ಯ. ರಾಹುಲ್ ಗಾಂಧಿಯವರ ಮೂಲಕವೇ ಆ್ಯಕ್ಷನ್ ಆಗಿರೋದ್ರಿಂದ ಅವ್ರ ಮೇಲೆ ಮತ್ತೆ ತಂದು ಕೂರಿಸಿದ್ರೆ ಒಂದು ರೀತಿಯಲ್ಲಿ ಅವಮಾನ ಅನ್ನೋದು, ಪ್ರತಿಷ್ಠೆ ಎಲ್ಲ ಇರುತ್ತೆ. ಸೊ ರಾಜಣ್ಣ ಅವ್ರಿಗೆ ಇನ್ನೇನಾದರೂ ಸಿಗೋದು ಕಷ್ಟ ಪಕ್ಷದಲ್ಲಿ. ಹಾಗಾಗಿ ರಾಜಣ್ಣನವರ ಬಾಯಲ್ಲೇ ಒಂದು ಮಾತು ಬಂದಿತ್ತು, 0 ಸುತ್ತಿಸ್ಬಿಡ್ತೀನಿ ಕಾಂಗ್ರೆಸ್ಗೆ. ಹಿಂದೊಮ್ಮೆ ನಾನು ಏನು ಮಾಡಿದ್ದೆ ಅನ್ನೋದು ಗೊತ್ತು ತುಮಕೂರಲ್ಲಿ ಅನ್ನೋ ಎಕ್ಸಾಂಪಲ್ ಕೊಟ್ಟಿದ್ರು. ಕಾಂಗ್ರೆಸ್ಗೆ ಸರಿಯಾಗಿ ಏಟು ಕೊಡುವಂಥ ಒಂದು ಬೆಂಕಿ ಕುದೀತಾ ಇದೆ ಅವ್ರಿಗೆ. ತನಗೆ ಹಿಂಗೆ ನಡೆಸ್ಕೊಂಡ್ರಲ್ಲ, ಅದು DK ಕಾರಣದಿಂದಾನೇ ಹಿಂಗಾಗಿದ್ದು ಅನ್ನೋದು ಬೇರೆ ಬೇಸರ ಇದೆ. DKಗೆ ಪಟ್ಟ ಕಟ್ಟಿದ್ರೆ ಏನಾಗಬಹುದು, ಇರ್ತಾರೆ ಅನ್ಸುತ್ತಾ ರಾಜಣ್ಣವರು? DK ಕೆಳಗೆ ನಾನಂತೂ ಕೆಲಸ ಮಾಡಲ್ಲ ಅಂತ ಓಪನ್ನಾಗಿ ಹೇಳಿದ್ದೂ ಆಗಿದೆ. DK CM ಆದಲ್ಲಿ ಅವರು ಪಕ್ಷ ಅಂತಲೂ ನೋಡಲ್ಲ, ಏನು ಸ್ಟೆಪ್ ಬೇಕಾದರೂ ತಗೊಳ್ಬಹುದು ಅನ್ನೋದು JDSಗೆ ತುಂಬ ಚೆನ್ನಾಗಿ ಗೊತ್ತು. ಈಗ ಕುಮಾರಸ್ವಾಮಿ ಅವರ ಕಡೆಯಿಂದ, ದೇವೇಗೌಡರ ಕಡೆಯಿಂದನೂ ಕರೆ ಬಂದಿದೆ ಅನ್ನುವ ಸುದ್ದಿ ಸದ್ದು ಮಾಡ್ತಿದೆ. ರಾಜಣ್ಣ ಅವರು BJPಗೆ ಹೋದ್ರೆ ಪ್ರಾಬ್ಲಮ್ಮು, BJPಗೆ ಹೋದ್ರೆ ಸಿದ್ಧಾಂತ. ಇಷ್ಟು ದಿನ ಏನು ಹೇಳ್ತಿದ್ರು ಬದನೆಕಾಯಿ, ಈಗ ಎಲ್ಲಿಗೆ ಬಂದರೂ ನೋಡಿ ಅಂತ ಆಗತ್ತೆ. ಈಗ ಮಹಾರಾಷ್ಟ್ರದಲ್ಲಿ ಮೈತ್ರಿ ಎಲ್ಲ ಹೆಂಗಾಯ್ತಲ್ವಾ? ಸಿದ್ಧಾಂತ ಮತ್ತೊಂದು ಕಾಂಬಿನೇಷನ್ ಯಾವ ರೀತಿ ವರ್ಕೌಟ್ ಆಯ್ತಲ್ಲ, ಯಾವ್ಯಾವ ಪಕ್ಷಗಳು ಒಗ್ಗೂಡಿ NDA ಮಹಾಯುತಿ ಆಯಿತು ಅನ್ನೋದನ್ನು ನೋಡಿದ್ದೀವಲ್ವಾ? ಯಾಕಾಗಬಾರ್ದು? JDSಗೆ ಬಂದರೆ ಅವ್ರಿಗೇನು ಸಮಸ್ಯೆ ಇಲ್ವಲ್ಲ? JDS ಸಿದ್ಧಾಂತ ಮತ್ತೊಂದು ಅಂತ ಏನು ಅವ್ರಿಗೆ ಕಂಪ್ಲೀಟ್ ಆಪೋಸಿಟ್ ಆಗಲ್ಲ. ಕುಮಾರಸ್ವಾಮಿಯವರು ಮೊದಲು ಹೆಂಗಿದ್ರು, ಈಗ BJP ಜೊತೆಗೆ ಹೋಗಿಲ್ವಾ? ಹಾಗೆ ರಾಜಣ್ಣನವರು JDS ಜೊತೆ ಸೇರ್ಕೊಳ್ತಾರೆ ಅನ್ನೋ ರೀತಿಯ ವಾತಾವರಣ ಕಾಣಿಸ್ತಿದೆ. ರಾಜಣ್ಣವ್ರು ಒಬ್ಬರೇ ಸೇರಿಕೊಂಡ್ರೆ ಅದು ದೊಡ್ಡದೇನು ಬದಲಾವಣೆ ಅಥವಾ ಬೆಳವಣಿಗೆ ಆಗಲಿಕ್ಕಿಲ್ಲ. ರಾಜಣ್ಣನವರ ನಿಧಾನಕ್ಕೆ ಬೇರೆಯವರನ್ನು ಸೆಳೀತಾರೆ. ಖಂಡಿತ ಅವರಲ್ಲಿ ಹೋದ್ರೆ ಅದು ಹಾಗೇ ಆಗತ್ತೆ. ರಾಜಣ್ಣವ್ರ ಜೊತೆ ತುಂಬ ಕ್ಲೋಸ್ ಆಗಿರೋ ನಾಯಕರು ಯಾರ್ಯಾರು, ದೊಡ್ಡ ತಲೆಗಳು, ಸತೀಶ್ ಜಾರಕಿಹೊಳಿ ಅವರು ಫಸ್ಟ್ ನೆನಪಾಗೋದು.
ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಿದ್ದರಾಮಯ್ಯನವರ ಬಳಿಕ ಅಹಿಂದ ನಾಯಕರು ಯಾರಿದ್ದಾರೆ, ST ಸಮುದಾಯದವರು, ದಲಿತ ಸಮುದಾಯದವರು, ಹಿಂದುಳಿದ ಈ ರೀತಿಯ ಲೀಡರ್ಸ್ನ ಹುಡುಕ್ತಾ ಹೋದಾಗ ಕಾಣೋದು ಸ್ಟ್ರಾಂಗೆಸ್ಟ್ ಅಂತ ಕಾಣೋದು ಸತೀಶ್ ಜಾರಕಿಹೊಳಿ. ಶಾಸಕರ ಬಲ ಇರುವ ಕನಿಷ್ಠ ಒಂದು 40-50 ಶಾಸಕರನ್ನ ಹಂಗೂ ಹಿಂಗೂ ಸೇರಿಸ್ಬಿಡುವಂಥ ತಾಕತ್ತಿರುವಂಥ ಸತೀಶ್ ಜಾರಕಿಹೊಳಿ DK CM ಆಗೋದನ್ನು ತಡೆಯೋಕೆ ತುಂಬ ಪ್ರಯತ್ನದಲ್ಲಿದ್ದಾರೆ. KPCC ಅಧ್ಯಕ್ಷರಾಗಬೇಕು ಅಂತಿದ್ದಾರೆ. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆಗಿ DKಗೆ ಪಟ್ಟಕ್ಕೆ ಸಿಕ್ಕಿಬಿಟ್ರೆ, CM ಕುರ್ಚಿ ಸಿಕ್ಕಿಬಿಟ್ರೆ, ಪಕ್ಷದಲ್ಲಿ ಅವ್ರಿಗೆ ಅಧ್ಯಕ್ಷ ಕುರ್ಚಿ ಸಿಗತ್ತಾ ಇಲ್ವಾ ಅನ್ನೋದು ಮ್ಯಾಟರ್ ಆಗುತ್ತೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಿಕ್ಕಿದ್ರೂ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಇದೆ ಅನ್ನೋದು ಮ್ಯಾಟರ್ ಆಗುತ್ತೆ. ರಾಜಣ್ಣನವರು ಬಂದ ತಕ್ಷಣ ಸತೀಶ್ ಜಾರಕಿಹೊಳಿ ಅವರು ಬರ್ತಾರೆ ಅಂತಲ್ಲ, ರಾಜಣ್ಣನವ್ರನ್ನ ಮುಂದೆ ಕಳಿಸಿ ಶಾಸಕರ ತಂಡವನ್ನು ಕಳಿಸ್ಕೊಟ್ರೆ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ದಿನಗಳಲ್ಲಿ ನಿಧಾನಕ್ಕೆ ಬರಬಹುದು. ಆಗೇನಾಗುತ್ತೆ, JDSಗೆ ಆನೆ ಬಲ ಬರುತ್ತೆ ಮತ್ತು ಕಾಂಗ್ರೆಸ್ನಿಂದ ಬಂದ ನಾಯಕರಿಗೆ ಸಿದ್ಧಾಂತದ ಇರಸು ಮುರುಸಾಗಲ್ಲ. ಬೆಳವಣಿಗೆಯ ಬಳಿಕ ಇತ್ತೀಚೆಗಿನ ಘಟನೆಯೊಂದನ್ನು ನೆನಪಿಸ್ಕೊಳ್ಬೋದು. ಏನದು, ಅಮಿತ್ ಶಾ ಅವರು KN ರಾಜಣ್ಣ ಪುತ್ರ ರಾಜೇಂದ್ರ ಅವರನ್ನ ಪ್ರತ್ಯೇಕವಾಗಿ ಮೀಟ್ ಆಗಿದ್ರು. ಸಹಕಾರಿ ಅದು ಇದು ಅಂತ ಎಲ್ಲ ಹೇಳಿದ್ರು. ಆದರೆ ಇವರೊಬ್ಬರನ್ನ ಮಾತ್ರ ಸಪ್ರೇಟಾಗಿ ಕರ್ಕೊಂಡು 15-20 ನಿಮಿಷ ಅಮಿತ್ ಶಾ ಅವರು ಕೇಂದ್ರ ಸಚಿವರು ಮತ್ತು BJP ಚಾಣಕ್ಯ ಮೀಟ್ ಆಗಿದ್ದು ಸುಮ್ಮನೆನಾ ಅನ್ನುವ ಚರ್ಚೆ ಜೋರಾಗಿ ಸದ್ದು ಮಾಡಿತ್ತು. ಕಳಿಸ್ಕೊಡುವಾಗ ಎಲ್ಲ ಒಳ್ಳೇದಾಗತ್ತೆ, ಹೋಗಿ ಬನ್ನಿ ಅಂತ ಹೇಳಿ ರಾಜೇಂದ್ರ ಅವ್ರನ್ನ ಕಳಿಸ್ಕೊಟ್ಟಿದ್ದು ಕೂಡ ನೆನಪಿದೆ. ಅವತ್ತು ಹೇಳಿದಂತಹ ಮಾತು ಅಮಿತ್ ಶಾ ಅವರು, ಎಲ್ಲ ಒಳ್ಳೇದಾಗತ್ತೆ. ಇವತ್ತಾಗ್ತಿರುವ ಬೆಳವಣಿಗೆ ಈಗ ಒಂದಕ್ಕೊಂದು ಲಿಂಕ್ ಆಗ್ತಿದೆಯಾ. ಸೋಮಣ್ಣ ಅವರನ್ನ ಮೀಟ್ ಆಗಿದ್ರು ಇದೇ ರಾಜೇಂದ್ರ. ಎಲ್ಲ ಲೋಕಲ್ ಪಾಲಿಟಿಕ್ಸು, ತುಮಕೂರು ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಅಂತ ಏನೋ ಒಂದು ಸಮಜಾಯಿಷಿ ಕೊಟ್ಟು ಮುಗಿಸಿದ್ರು. ಆದರೆ ಸೋಮಣ್ಣ ಅವರು BJP ಕರ್ಕೊಂಡು ಬರಬೇಕು ರಾಜಣ್ಣ ಅವ್ರನ್ನ ಅಂತ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಅವ್ರಿಗೆ ಸೈದ್ಧಾಂತಿಕವಾಗಿ ಕಂಪ್ಲೀಟ್ ರಿವರ್ಸ್ ಆಗಿಬಿಡುತ್ತೆ, ಆಪೋಸಿಟ್ ಆಗಿಬಿಡುತ್ತೆ. ಅದು ನೆಗೆಟಿವ್ ಆಗ್ಬೋದು ರಾಜಕೀಯವಾಗಿ ಅನ್ನೋದೊಂದು ಆತಂಕ ಇದೆ. ಮತ್ತು BJP ನಾಯಕರ ಪೈಪೋಟಿನೂ ಇರುತ್ತೆ. ಹಾಗಾಗಿ KN ರಾಜಣ್ಣ ಅವ್ರೀಗ BJPಗೆ ಹೋದರೆ ಅಕ್ಸೆಪ್ಟೆನ್ಸು ಕಡಿಮೆ ಆಗಿಬಿಡ್ಬೋದು. ಈ ಎಲ್ಲ ಕಾರಣಗಳಿಂದಾಗಿ JDS ಸೇರ್ತಾರ ರಾಜಣ್ಣ ಮತ್ತು ಅವರ ಬೆನ್ನಿಗೆ ಬಹಳಷ್ಟು ಜನ ಶಾಸಕರು ಅನ್ನುವ ಕುತೂಹಲ. ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ಅದೇ ದಿನ, ಆವಾಗ ರಾಜೇಂದ್ರ ಅವರು ಡೆಲ್ಲಿಲಿದ್ರಲ್ಲ, ಅದೇ ದಿನ ಒಂದು ದೊಡ್ಡ ಮೀಟಿಂಗನ್ನು ಮಾಡಿತ್ತು. ಕುಮಾರಸ್ವಾಮಿ ಅವ್ರ ಜೊತೆಗೂ ಮಾತುಕತೆಯಾಗಿತ್ತು. ಸತೀಶ್ ಜಾರಕಿಹೊಳಿ ಅವರು ಕುಮಾರಸ್ವಾಮಿ ಅವರನ್ನ ಪ್ರತ್ಯೇಕವಾಗಿ ಮೀಟ್ ಆಗಿದ್ದೂ ಕೂಡ ನಮಗೆ ನೆನಪಿದೆ. ಕೆಲವು ತಿಂಗಳುಗಳ ಹಿಂದಿನ ಬೆಳವಣಿಗೆ ಇವೆಲ್ಲ. ಸೊ ಯಾವುದು ರಾಜಕೀಯದಲ್ಲಿ ಇವತ್ತು ಮೀಟ್ ಆದರೂ ನಾಳೆನೇ ಆಪರೇಷನ್ ಆಗಿಬಿಡುತ್ತೆ, ಹಂಗಾಗಲ್ಲ. ಈಗಾಗಲೇ ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಅವ್ರ ನಡುವೆ 2 ಸುತ್ತಿನ ಮಾತುಕತೆಗಳು ನಡೆದಿವೆ. ರಮೇಶ್ ಜಾರಕಿಹೊಳಿ ಅವರು ಹೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಏನಿದ್ರು ಬ್ರದರ್ಸ್, ಇಬ್ರು ಜಾರಕಿಹೊಳಿ ಬ್ರದರ್ಸ್ ಒಂದೇ, ಯಾವ ಪಕ್ಷದಲ್ಲಿದ್ರು. ನಿರಂತರವಾದ ಮಾತುಕತೆ ಜಾರಕಿಹೊಳಿ ಬ್ರದರ್ಸ್ ಮತ್ತು ಕುಮಾರಸ್ವಾಮಿ ಅವ್ರ ನಡುವೆ ಆಗ್ತಿದೆ ಅನ್ನೋದಕ್ಕೆ ಅದು ಸ್ಪಷ್ಟ. ಈ ಕಡೆ ರಾಜಣ್ಣ ಆ್ಯಂಡ್ ಟೀಮ್ ಆಲ್ರೆಡಿ ರೆಬಲ್ ಆಗಿದೆ. ಕಾಂಗ್ರೆಸ್ ಅಲ್ಲಿ ಒಂದು ಕಾಲು ಹೊರಗಿಡೋ ಪರಿಸ್ಥಿತಿನೇ ಇರೋದ್ರಿಂದಾಗಿ ಅವರ ಮೂಲಕ ಬೆಳವಣಿಗೆಗಳು ಆಗಬಹುದು. ಜಾರಕಿಹೊಳಿ ಪ್ರಾಯೋಜಕತ್ವದಲ್ಲಿ ಅನ್ನೋ ರೀತಿಯಲ್ಲೂ ಒಂದು ಆಯಾಮ ಅಂತೂ ಸಹಜವಾಗಿ ಕಾಣಿಸುತ್ತೆ. ಹೆಚ್ಚು ಕಡಿಮೆ ಆಗಿದ್ದೇ ಹೌದಾದ್ರೆ ಇನ್ನೊಂದು 2 ತಿಂಗಳಲ್ಲಿ ಕರ್ನಾಟಕ ಪಾಲಿಟಿಕ್ಸಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂಥ ಒಂದು ಮೆಗಾ ಡೀಲ್ ಇದು. ಹೆಂಗೂ ಇವರೆಲ್ಲ ಜನತಾ ಪರಿವಾರದ ಜೊತೆಗಿದ್ದ ನಾಯಕರೇ ಅನ್ನೋ ರೀತಿಯಲ್ಲಿ ಆಗಿಬಿಡತ್ತೆ. ಇದೇನು ಹೊಸದಲ್ಲ. ಕುಮಾರಸ್ವಾಮಿ ಅವ್ರಿಗೆ BJP ಜೊತೆಗಿನ ಮೈತ್ರಿ ಎಷ್ಟು ಈಸಿಯಾಗಿ ಆಯ್ತೋ ಅದೇ ಥರ JDS ಮೂಲಕ ಅಧಿಕಾರ ಗಿಟ್ಟಿಸಿಕೊಳ್ಳುವಂಥ ಸೂತ್ರವನ್ನು ಹೆಣಿಬಹುದು. ಇದು ಯಾವಾಗ DKಗೆ ಪಟ್ಟ ಕಟ್ಟಿ ಸತೀಶ್ ಜಾರಕಿಹೊಳಿ ಸಿಡಿದೇಳಲೇಬೇಕಾದಂತಹ ಪರಿಸ್ಥಿತಿ ಸೃಷ್ಟಿಯಾದರೆ. ಇಲ್ಲ, ಸತೀಶ್ ಪಕ್ಷದೊಳಗೆ ಉಳ್ಕೊಳ್ಬಹುದು, ಆದರೆ ಶಾಸಕರ ತಂಡ ಮಾತ್ರ ರಾಜಣ್ಣ ಅವರ ಮುಖದೊಂದಿಗೆ, ನೇತೃತ್ವದೊಂದಿಗೆ ಹೊರನಡೆಯಬಹುದು. ಇಂತಹ ಒಂದು ಬೆಳವಣಿಗೆ ಆಗ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸದ್ದಿಲ್ಲದೆ. ರಾಜಣ್ಣವ್ರಿಗಂತೂ ಇನ್ನೂ ಸ್ಥಾನಮಾನ ಸಿಗೋದು ಬಹುತೇಕ ಅಸಾಧ್ಯ ಅನ್ನೋ ಪರಿಸ್ಥಿತಿ ಇರುವಾಗ ದಳಪತಿಗಳಿಂದ ಕರೆ ಬಂದಿದೆ. ಈಗ ಬಲೆ ಬೀಸಿದ್ರೆ 2 ತಿಂಗಳಲ್ಲಿ ಆಗುವಂಥ ಬೆಳವಣಿಗೆಗೆ ಅನುಗುಣವಾಗಿ ದೊಡ್ಡದೊಂದು ಆಪರೇಷನ್ ಅನ್ನ JDS ಮಾಡಬಹುದು. JDS ಶಾಸಕರನ್ನ ತಾನು ಎತ್ತೀನಿ ಅಂತ DK ಶಿವಕುಮಾರ್ ಅವ್ರು ಲೆಕ್ಕ ಹಾಕ್ತಿದ್ರೆ ಕಾಂಗ್ರೆಸ್ಗೆ ಕನ್ನ ಹಾಕೋದಿಕ್ಕೆ. ಯಾಕಂದ್ರೆ DK ಈಗ ರಾಜಣ್ಣವ್ರಿಗೂ ಶತ್ರು, ಕುಮಾರಸ್ವಾಮಿ ಅವ್ರಿಗಂತೂ ಮೈಯೆಲ್ಲ ಉರಿಯೋ ರೀತಿಯಲ್ಲಿ ಜಟಾಪಟಿ ಆಗ್ತಿದೆ. DK ಅಧಿಕಾರ ಪಡ್ಕೊಂಡ್ರೆ ಆ ಕುರ್ಚಿ
ಎಷ್ಟು ದಿನಕ್ಕೆ ಉರುಳತ್ತೆ ಅನ್ನೋದಷ್ಟೇ ಶತ್ರುಗಳ ಲೆಕ್ಕಾಚಾರ. ಶತ್ರುವಿನ ಶತ್ರು ಮಿತ್ರ ಅನ್ನೋ ರೀತಿಯಲ್ಲೂ ಕೂಡ ಬಹಳಷ್ಟು ಕಡೆಯಿಂದ ಶಕ್ತಿಗಳು ಒಗ್ಗೂಡ್ತಿವೆ. ಸೊ ರಾಜ್ಯ ಕಾಂಗ್ರೆಸ್ಗೆ ಇನ್ನಿಲ್ಲದ ಅಪಾಯ ಅನ್ನುವಂಥ ಒಂದು ಬೆಳವಣಿಗೆ ಈಗ ತೆರೆಮರೆಯಲ್ಲಿ ಸದ್ದಿಲ್ಲದೆ ಶುರುವಾಗಿರೋದು. ಅದರಲ್ಲೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಕುರ್ಚಿ ಏರ್ತೀನಿ ಅಂತಿದ್ದಾರೆ ಅವರು. ಯಾಕಂದರೆ BJP ಆ ಟಾಸ್ಕ್ ಕೊಟ್ಟು ಬಿಟ್ಟಿದೆ. 90 ಕ್ಷೇತ್ರಗಳನ್ನು JDS ಈ ಸಲ ಸ್ಪರ್ಧೆ ಮಾಡುತ್ತೆ. ಮುಂಬರುವ ಚುನಾವಣೆಯಲ್ಲಿ 50ರಿಂದ 60 ಗೆಲ್ಲಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ಬಲವಾದಂಥ ಕೈಗಳು ಬೇಕು. ಬಲವಾದ ನಾಯಕರನ್ನ ಎಷ್ಟು ಜನರನ್ನ ಒಗ್ಗೂಡಿಸ್ತಾರೋ ಕುಮಾರಸ್ವಾಮಿ ಅಷ್ಟು ಅವ್ರಿಗೆ ಒಳ್ಳೆಯದು. ಪಕ್ಷಕ್ಕೆ ಒಳಿತಾಗತ್ತೆ ಮತ್ತು ತನ್ನ ಅಧಿಕಾರ ಭದ್ರವಾಗತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. DK CM ಆದರೆ ಸಿಡಿದೇಳವರನ್ನೆಲ್ಲ ಸೆಳೆದುಕೊಳ್ಳೋದಕ್ಕೆ ಇನ್ನೊಂದು ತಿಂಗಳಲ್ಲಿ ಆಗಬಹುದಾದ ಬೆಳವಣಿಗೆಗೂ ಮುನ್ನವೇ ಭರ್ಜರಿ ತಯಾರಿ ಶುರು ಮಾಡಿದ್ದಾರೆ. ದಳಪತಿ ಎನ್ನುವ ಬ್ರೇಕಿಂಗ್ ನ್ಯೂಸ್ ಇದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.